ನಮಸ್ಕಾರ ಎಲ್ಲರಿಗೂ. ಮೊದಲನೇದಾಗಿ ನಾಗು9 ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಮನಿ ಮಂತ್ರ ವಿಷಯದಲ್ಲಿ ನಿಮ್ಮ ಮುಂದೆ ತುಂಬ ಇಂಪಾರ್ಟೆಂಟ್ ಚರ್ಚೆಯನ್ನು ತಂದಿದ್ದೀವಿ. ಏನು ಅಂದರೆ, ನಾವೆಲ್ಲರೂ ಇಷ್ಟಪಡೋ ಹಣದ ವಿಷಯದಲ್ಲಿ ಏನೆಲ್ಲ ನಾವು ಫಾಲೋ ಮಾಡ್ತಾ ಇದ್ರೆ, ಡೇ ಬೈ ಡೇ ಈ ಮನಿ ಮಂತ್ರ ಸಬ್ಜೆಕ್ಟಲ್ಲಿ ನಾವೇನೆಲ್ಲ ಕಲ್ತ್ಕೊಂಡ್ರೆ ನಮ್ಮ ಜೀವನ ಶೈಲಿನಲ್ಲಿ ಬದಲಾವಣೆ ಖಂಡಿತ ಕಾಣಬಹುದು. ಫಾರ್ ಎಕ್ಸಾಂಪಲ್, ಯಾವಾಗಲೂ ನಿರಾಶೆ, ನಿಸ್ಪೃಹ ಅಂದರೆ ಏನೋ ಕಳ್ಕೊಂಡ್ಬಿಟ್ಟಿದ್ದೀವಿ ಅನ್ನೋ ಒಂದು ಫೀಲಲ್ಲಿ ಇರಬಾರ್ದು. ಯಾಕಂದರೆ ಆ ಸಿಚುವೇಶನ್ ಆ ಟೈಮ್ದು ಮಾತ್ರ, ಬಟ್ ನಮ್ಮ ಲೈಫ್ ಅಲ್ಲಿಗೆ ಮುಗ್ದೋಯ್ತು ಅಂತ ಕೆಲವರು ಪರಿಗಣಿಸ್ಕೊಂಡ್ಬಿಡ್ತಾರೆ, ಅಲ್ಲಿಗೆ ಸೀಮಿತ ಮಾಡ್ಕೊಂಡ್ಬಿಡ್ತಾರೆ. ಸೊ ಲಿಮಿಟೇಷನ್ ಅನ್ನೋದು ಮಾಡ್ಕೋಬೇಡಿ. ಎಸ್ಪೆಷಲಿ ಯಾವ ವಿಷಯದಲ್ಲಿ ನಾವು ಲಿಮಿಟೇಷನ್ಸ್ ಮಾಡಿಸ್ಕೋಬಾರ್ದು ಅಂದರೆ, ಲಿಮಿಟೇಷನ್ ಅನ್ನೋದು ಯಾವ ವಿಷಯದಲ್ಲಿ ಇಟ್ಕೋಬಾರ್ದು ಅಂದರೆ, ನಾವು ಊಹೆಗಳನ್ನು ರಿಲೀಸ್ ಮಾಡೋದ್ರಲ್ಲಿ, ಥಾಟ್ಸ್ನ ರಿಲೀಸ್ ಮಾಡೋದ್ರಲ್ಲಿ. ಥಾಟ್ಸ್ಗೇನು ಖರ್ಚು ಮಾಡೋಷ್ಟಿಲ್ಲ, ಅದಕ್ಕೇನು ಹಣ ಪೇ ಮಾಡೋಷ್ಟಿಲ್ಲ, ಯಾವುದು ಅದ್ರ ಯಾರೇ ಆಗಲಿ ಆ ವಿಷಯಕ್ಕೆ ಥಿಂಕ್ ಮಾಡೋದು ಬೇಕಾಗಿಲ್ಲ. ಥಾಟ್ಸು ನಿಮ್ಗೆ ಇಷ್ಟ ಬಂದಂಗೆ ನೀವು ರಿಲೀಸ್ ಮಾಡ್ಬೋದು ಹಣದ ವಿಷಯದಲ್ಲಿ. ಅಂದರೆ ಯಾವ ಥರ ಅಂದರೆ, ಈಗ ಇಷ್ಟೇ ನಿಮ್ಮ ಹತ್ರ ಹಣ ಇದೆ, ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ 100 ರೂಪೀಸ್ ಇದೆ, ಆದರೆ ನಿಮ್ಮ ಥಾಟ್ಸ್ ಅನ್ನೋದು 500 ಕಡೆವರೆಗೂ ಬಿಡುಗಡೆ ಮಾಡ್ಕೋಬೋದು. ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಹಾಗಂತ ನಿಮಗೆ ಏನು ಬೇಕೋ ಲೈಫ್ ಸ್ಟೈಲ್ ಅದನ್ನ ಊಹಿಸೋದ್ರಲ್ಲಿ ಮಾತ್ರ ಹಿಂಜರಿಬಾರದು, ಯಾವಾಗಲೂ ಅಷ್ಟೇ. ಮತ್ತೆ ಎಲ್ಲಿ ಯಾರಿಗೂ ಭಯ ಪಡೋ ಅವಶ್ಯಕತೆ ಇಲ್ಲ, ಯಾರಿಗೂ ಭಯ ಪಡೋ ಅವಶ್ಯಕತೆ ಇಲ್ಲ. ನಮ್ಮ ಊಹೆಗಳು ನಮ್ಮದು, ನಮ್ಮ ಚಿಂತನೆಗಳು ನಮ್ಮದು, ನಮ್ಮ ಥಾಟ್ಸ್ ನಮ್ಮದು, ನಮ್ಮ ಜೀವನ ನಮ್ಮದು. ಸೊ ಈ ಥಾಟ್ಸ್ನ ರಿಲೀಸ್ ಮಾಡೋದ್ರಲ್ಲಂತೂ ಯಾರ ಪರ್ಮಿಷನು ಬೇಕಾಗಿಲ್ಲ, ಯಾರ ಅನುಮತಿನೂ ಬೇಕಾಗಿಲ್ಲ. ಇಲ್ಲಿ ಹೇಳ್ತಾ ಇದ್ದೀನಲ್ಲ, ಮತ್ತೆ ಅದನ್ನೇ ಹೇಳ್ತಾ ಇದ್ದೀನಿ. ಒಬ್ಬರು ಪರ್ಮಿಷನ್ ಇಲ್ಲದೆ ನಮ್ಮ ಥಾಟ್ಸ್ನ ನಾವು ವಿಜುವಲೈಸೇಷನ್ ಮಾಡ್ಕೋಬೋದು, ರಿಯಲೈಸೇಷನ್ ಮಾಡ್ಕೋಬೋದು, ಅಚೀವ್ ಮಾಡ್ಬೋದು. ಓಕೆ, ಪಾಸಿಟಿವ್ ಆಗಿರ್ಬೇಕಷ್ಟೇ. ಹಣದ ವಿಷಯದಲ್ಲಿ ಅಷ್ಟೇ ನಾವು ಎದುರಾಳಿಗಳ ಹತ್ರ ಫೇಸ್ ಮಾಡ್ತಾ ಇರೋ ಸಿಚುವೇಶನಲ್ಲಿ ಯಾವುದೇ ಕಾರಣಕ್ಕೂ ಹಿಂಜರಿಬಾರದು. ಈ ಹಿಂಜರಿಯೋದು ಒಂದೇನೆ ಅವನು ವ್ಯಕ್ತಿ ಜೀವಂತವಾಗಿ ಇಲ್ಲದೆ ಇರೋದು ಒಂದೇ ಆಗುತ್ತೆ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಭಯ ಪಡಬಾರ್ದು. ಸ್ವಾಮಿ ವಿವೇಕಾನಂದ ಅವರು ಹೇಳಿರೋದು ಅಷ್ಟೇ, ಭಯ ಪಡಬಾರ್ದು. ಎದುರಾಳಿಗಳಿಗಾಗಿರ್ಬಹುದು, ಯಾವುದೇ ಒಂದು ಸಿಚುವೇಶನ್ಗಾಗಿರಬಹುದು, ಭಯ ಪಟ್ಟಿರೋವನು ಸತ್ತಿರೋವನಿಗೆ ಸಮ ಆಗೋಗ್ತಾನೆ. ಹಾಗಾಗಿ ನಾವೇನು ತಪ್ಪು ಮಾಡಿಲ್ಲ ಇಲ್ಲಿ. ಸೊ ಮನಿ ಪರ್ಪಸ್ ಆಗಿ ನಾವು ಥಾಟ್ಸ್ನ ರಿಲೀಸ್ ಮಾಡೋದು, ನಮಗೆ ಲಿಮಿಟೇಷನ್ ಇಲ್ಲ, ಅವರಿಗವರು ಸೀಮಿತ ಮಾಡ್ಕೋಬೇಡಿ. ಹಣ ಅನ್ನೋದು ಇಲ್ಲಿ ಇನ್ನೂ ಕ್ಲಿಯರ್ ಆಗಿ ನಿಮಗೆ ಹೇಳಬೇಕು ಅಂದರೆ, ಹಣ ಅನ್ನೋದು ನಾವು ಸೃಷ್ಟಿಸ್ಕೊಂಡಿರೋ ಒಂದು ಯೂಸಸ್ಗೆ, ನಮ್ಮ ಒಂದು ಪರ್ಪಸ್ಗೆ ನಾವು ಕ್ರಿಯೇಟ್ ಮಾಡ್ಕೊಂಡಿರೋದು. ಅಂದರೆ ಜನಗಳೇ ಅದನ್ನು, ಈ ಮನುಷ್ಯರೇ ತಾನೇ ಅದನ್ನು ಕ್ರಿಯೇಟ್ ಮಾಡ್ಕೊಂಡಿರೋದು. ಸೊ ಹಣ ಅನ್ನೋದೇ ಎಲ್ಲರನ್ನೂ ಶಾಸಿಸುತ್ತೆ. ಹೇಗೆ ಅನ್ನೋದು ಇಲ್ಲಿ ಕ್ಲಿಯರ್ ಆಗಿ ಹೇಳ್ತೀನಿ. ಎಲ್ಲರೂ ಅನ್ಕೊಂತಾರೆ ಬಿಳಿ ಬಟ್ಟೆಗಳು ಹಾಕ್ಕೊಂಡಿರೋರು ಎಲ್ಲರನ್ನೂ ಶಾಸಿಸ್ತಾರೆ ಅಂತ. ಆದರೆ ಬಿಳಿ ಬಟ್ಟೆಗಳು ಹಾಕ್ಕೊಂಡಿರೋರ್ನು ಸಹ ಬಿಳಿ ಕಾಗದಕ್ಕೆ ಬಣ್ಣಗಳು ಹಚ್ಕೊಂಡು ವಯ್ಯಾರವಾಗಿ ಸಿಂಗಾರಿಸ್ಕೊಂಡು ಕಲರ್ ಆಗಿ ನಮ್ಮ ಕಣ್ಮುಂದೆ ಬಂದು ನಮ್ಮ ಜೀವನಗಳನ್ನು ಕಲರ್ಫುಲ್ ಆಗಿ ಮಾಡೋದೇ ಮನಿ. ಸೊ ಇವಾಗ ಹೇಳಿ, ಯಾರು ನಮ್ಮನ್ನು ಶಾಸನೆ ಮಾಡೋದು? ವೈಟ್ ಬಟ್ಟೆಗಳು ಹಾಕ್ಕೊಂಡಿರೋರಲ್ಲ, ವೈಟ್ ಕಲರ್ ಇರೋ ಕಾಗದದ ಮೇಲೆ, ಅಂದರೆ ಒಂದು ಪೇಪರ್ ಮೇಲೆ ಅದನ್ನು ಸೃಷ್ಟಿಸ್ಕೊಂಡು ಕಲರ್ಫುಲ್ ಆಗಿ ವಯ್ಯಾರವಾಗಿ, ಅಂದರೆ ಒಂದು ಹೆಣ್ಮಗು ಸಿಂಗಾರಿಸ್ಕೊಂಡ್ರೆ ಎಷ್ಟು ಸುಂದರವಾಗಿ ಕಾಣಿಸ್ತಾಳೋ ಅದೇ ರೀತಿ ದುಡ್ಡು ನೋಡಿದ ತಕ್ಷಣ ಎಲ್ರಿಗೂ ಸ್ಮೈಲ್ ಬರುತ್ತೆ, ಒಂದು ಖುಷಿ, ಜೋಶು, ಹೇಳ್ಬೇಕಂದ್ರೆ ಸಪೋರ್ಟ್ ಬರುತ್ತೆ. ಯಾಕೆ? ಅದರ ಸ್ವಭಾವ ಹಾಗೆ, ರೂಪ ಹಾಗೆ, ಅಟ್ರಾಕ್ಷನ್, ಅದ್ರದ್ದು ಸ್ಮೆಲ್ಲು, ಅದರ ಪರವಾಗಿ ಆಲೋಚನೆ ಮಾಡೋ ವಿಧಾನ ಆಗಿದ್ರೂ ಅಷ್ಟೇ ಧೈರ್ಯ ಕೊಡುತ್ತೆ. ಅಷ್ಟು ಪವರ್ ಮನಿಗಿದೆ. ಸೊ ಮನಿ ಎಲ್ಲರನ್ನೂ ಶಾಸಿಸುತ್ತದೆ. ದೊಡ್ಡ ವ್ಯಕ್ತಿಗಳು, ನಾವು ಯಾರೇ ಆಗಿರ್ಬೋದು, ಅದು ಪೂಜಾರಿಗಳು ಅನ್ಕೋಬೋದು, ಸನ್ಯಾಸಿಗಳಾಗಿರ್ಬೋದು, ದೊಡ್ಡ ವ್ಯಕ್ತಿಗಳಾಗಿರ್ಬೋದು, ಯಾರೇ ಫಸ್ಟ್ ಲೈನಲ್ಲಿ, ಫಸ್ಟ್ ರೋನಲ್ಲಿ ಅವ್ರ ಕೆಲಸ ಅವರು ಪರ್ಫೆಕ್ಟಾಗಿ ಮಾಡ್ತಾ ಇದ್ದಾರೆ ಅಂದರೆ ಅದಕ್ಕೆ ಅರ್ಥ ಏನು? ದುಡ್ಡು. ಸೊ ಹಾಗಾಗಿ ದುಡ್ಡೇ ಅವ್ರನ್ನ ಗೆಲ್ಸೋದು. ಒಂದು ಪೂಜೆ ಪರ್ಪಸ್, ನಾನು ಇದಕ್ಕೆ ಮೊದಲಿನ ವಿಡಿಯೋಗಳಲ್ಲಿ ಡಿಸ್ಕಸ್ ಮಾಡಿದೆ. ದೇವರೇ ದೊಡ್ಡವರಂದ್ರೂ ಆ ದೇವರಿಗೆ ಸಿಂಗರ್ಸಕ್ಕೆ ಸಹ ಹಣನೇ ಬೇಕಾಗಿರೋದು. ನಿಮ್ಮ ಭಕ್ತಿ ತೋರ್ಸೋಕ್ಕೆ ಸಹ ಹಣ ಬೇಕಾಗಿರೋದು. ನಿಮ್ಮ ವ್ಯಕ್ತಿತ್ವ, ಪ್ರೀತಿ, ಪ್ರತಿಯೊಂದನ್ನು ನೀವು ಪ್ರದರ್ಶಿಸಬೇಕು ಅಂದರೆ, ನಿಮ್ಮನ್ನು ನೀವು ಪ್ರೂವ್ ಮಾಡ್ಕೋಬೇಕಂದ್ರೂ ಹಣನೇ ಬೇಕಾಗಿರೋದು. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಸೀಮಿತ ಮಾಡ್ಕೊಬೇಡಿ. ನಿಮ್ಮ ಆಲೋಚನೆಗಳನ್ನು ಬಿಡುಗಡೆ ಮಾಡೋದ್ರಲ್ಲಿ, ಊಹೆಗಳನ್ನು ಬಿಡುಗಡೆ ಮಾಡೋದ್ರಲ್ಲಿ ಸೀಮಿತ ಮಾಡ್ಕೋಬಾರ್ದು. ಯಾವ ರೀತಿ ನಾವು ನಮ್ಮ ಜೀವನವನ್ನು ಪ್ರೂವ್ ಮಾಡ್ಕೊಬೇಕು ಅಂದರೆ, ಎಲ್ಲರೂ ತಿರುಗಿ ನೋಡಬೇಕು ನಮ್ಮ ಕಡೆ. ಆ ರೀತಿ
ಪ್ರೂವ್ ಆನ್ ಮಾಡ್ಕೊಬೇಕು. ಊಹಿಸಬಾರ್ದು, ಯಾರು ಎಕ್ಸ್ಪೆಕ್ಟೇ ಮಾಡಿರಬಾರ್ದು. ಆ ಮಟ್ಟಿಗೆ ನಿಮ್ಮ ಲೈಫ್ನ ನೀವು ರೂಪಿಸ್ಕೊಬೇಕು. ವ್ಯರ್ಥ ಜೀವನಗಳನ್ನು ಬಗ್ಗೆ ಚರ್ಚೆ ಮಾಡೋದಾಗಲಿ, ಅನ್ನೆಸೆಸರಿ ಥಾಟ್ಸ್ ಬಿಡುಗಡೆ ಮಾಡೋದನ್ನು ಅಲ್ಲಿಗೆ ನಿಲ್ಲಿಸ್ಬಿಟ್ಟು ನಮ್ಮ ಜೀವನಕ್ಕೆ ಏನು ಬೇಕು, ನಮ್ಮ ಜೀವನದಲ್ಲಿ ನಮ್ಗೇನು ಬೇಕೋ ನಾವೇ ಕ್ರಿಯೇಟ್ ಮಾಡ್ಕೊಬೇಕು. ಕೆಲವರು ಹೇಳ್ತಾ ಇರ್ತಾರೆ, ಅಪ್ಪ ನಾನು ಯಾವಾಗಲೂ ಅವ್ರ ಅಂಡರಲ್ಲೇ ಕೆಲಸ ಮಾಡಬೇಕು, ಅವ್ರು ಹೇಳ್ದಂಗೆ ನಾನು ಮಾಡಬೇಕು. ಇದು ನಿಮ್ಮ ಜೀವನ. ಯಾರ ಮಾತುಗಳು ನೀವು ಕೇಳಬಾರ್ದು. ಯಾರ ಮಾತುಗಳು ಕೇಳೋದನ್ನ ನೀವು ಪಕ್ಕಕ್ಕಿಟ್ರೆ ಅರ್ಧ ನೀವು ಜಯಿಸ್ದಂಗೆ. ನಿಮ್ಮ ಮನಸ್ಸಿಗೆ ಏನು ಆಲೋಚನೆ ಬರುತ್ತೆ ಅದನ್ನೇ ಮಾಡೋಕ್ಕೆ ಟ್ರೈ ಮಾಡಬೇಕು. ಮನಸ್ಸಿಗೆ ಪಾಸಿಟಿವ್ ಆಲೋಚನೆ ಬರೋದು ಇದಕ್ಕೆ ಮೊದಲಿನ ವಿಡಿಯೋನಲ್ಲಿ ನಾನು ತಿಳಿಸಿದ್ದೀನಿ ಯಾವ ರೀತಿ ಮಾಡಬೇಕು. ಮೆಡಿಟೇಷನ್ ಮಾಡಿದ್ರೆ ನೆಗೆಟಿವಿಂದ ಪಾಸಿಟಿವ್ಗೆ ಕನ್ವರ್ಟ್ ಮಾಡ್ಕೋಬೋದು ಅಂತ. ನೆಕ್ಸ್ಟ್ ಸ್ಟೆಪ್ ಹೇಳ್ತಾ ಇದ್ದೀನಿ. ಇವಾಗ ಪಾಸಿಟಿವ್ ಥಾಟ್ಸೇ ನಮ್ಮ ಮನಸ್ಸಲ್ಲಿ ಸದಾಕಾಲ ಬರ್ತಾ ಇರುತ್ತೆ. ಆ ಟೈಮಲ್ಲಿ ಏನು ಮಾಡಬೇಕು, ಎದುರಾಳಿಗಳ ಮಾತುಗಳು ಯಾವಾಗ ಕೇಳಬೇಕು, ನಾವು ಯಾಕೆ ಕೇಳಬೇಕು? ನಮ್ಮ ಮನಸ್ಸು ಹೇಳೋ ಮಾತನ್ನೇ ವಿಜುವಲೈಸೇಷನ್ ಮಾಡಿಕೊಂಡು ರಿಯಲೈಸೇಷನ್ ಆಗಿ ರಿಸಲ್ಟ್ನ ಪಡಿಬೇಕು. ಅದು ಯಾವ ರೀತಿ ಇರಬೇಕು? ಆ ಮನಸ್ಸು ಥಾಟ್ಸ್ ಅಂದರೆ ಸತತವಾಗಿ ಹಣ ಸಂಪತ್ತು ಹಣ ಸಂಪತ್ತು ಹಣ ಸಂಪತ್ತು ಆಲೋಚನೆಗಳಿಗೆ ಅಂಟ್ಕೊಂಡಿದ್ರೆ ನಾವು ಹಣವನ್ನು, ಆ ಸ್ಮೆಲ್ಲನ್ನು, ಆ ರೂಪವನ್ನು, ಅದರ ವ್ಯಕ್ತಿತ್ವವನ್ನು ನಾವು ಇಷ್ಟಪಟ್ಬಿಟ್ರೆ ಅದೇನಾಗುತ್ತೆ ಹೇಳಿ, ನಾವು ಅದಕ್ಕೆ ಗುಲಾಮ್ ಆಗೋದ್ರೆ, ಅದನ್ನು ಯಾವಾಗಲೂ ಹೊಗಳ್ತಾ, ಅದನ್ನು ಇಷ್ಟಪಡ್ತಾ, ಅದನ್ನು ಪ್ರೀತಿಸ್ತಾ ಇದ್ರೆ ಏನಾಗುತ್ತೆ, ಅದು ನಮ್ಗೆ ಗುಲಾಮ್ ಆಗೋಗುತ್ತೆ. ನಮ್ಗೆ ಇಷ್ಟು ಬೇಕು ಅಂದರೆ ಇಷ್ಟು ಬರುತ್ತೆ. ಯೂನಿವರ್ಸ್ ಆಲ್ರೆಡಿ ರೆಡಿ ಇರ್ತದೆ. ಸೊ ಹಣನ ಅಟ್ರಾಕ್ಟ್ ಮಾಡೋದು ಹೇಗೆ, ಹಣನ ಇಷ್ಟಪಡೋದು ಹೇಗೆ, ಸೊ ಅದ್ರ ಕಡೆ ಸ್ಟೆಪ್ಸ್, ಡೇ ಬೈ ಡೇ ಸ್ಟೆಪ್ಸ್ ಹಾಕ್ಕೊಂಡು ಹೋಗಿ ನಮ್ಮ ಪಾಸಿಟಿವ್ ಥಾಟ್ಸ್ನ ವಿಜುವಲೈಸೇಷನ್ ಮಾಡಿಕೊಂಡು ರಿಯಲೈಸೇಷನ್ ಆಗಬೇಕು, ರಿಸಲ್ಟ್ ಪಡಿಬೇಕು. ಸೊ ಈಗ ಅರ್ಥ ಆಯ್ತಲ್ಲ, ಯಾರನ್ನೂ ಇಲ್ಲಿ ಶಾಸಿಸೋದಿಲ್ಲ, ಎಲ್ಲರನ್ನೂ ಶಾಸಿಸೋದು ಒಂದೇ ಬಿಳಿ ಕಾಗದ. ಹೇಳೋದ್ನಲ್ಲ, ವಯ್ಯಾರವಾಗಿ ಸಿಂಗರ್ಸ್ಕೊಂಡು ಕಲರ್ಫುಲ್ ಆಗಿ ಕಾಣಿಸೋ ಕರೆನ್ಸಿ ಒಂದೇ, ಎಲ್ಲರನ್ನೂ ಶಾಸಿಸೋದು. ಅದಕ್ಕೆ ಡಿಫ್ರೆನ್ಸ್ ಇಲ್ಲ, ಭೇದ ಭಾವ ಇಲ್ಲ. ಇವನು ಬಡವನು, ಬಡವನು, ಇವನು ಮಧ್ಯವರ್ತಿಯಾಗಿ ಏನು ಮಿಡಿಲ್ ಕ್ಲಾಸ್ ಆಗಿದ್ದಾನೆ, ಹೈಫೈಯಲ್ಲಿದ್ದಾರೆ, ಈ ರೀತಿ ಡಿಫ್ರೆನ್ಸ್ ಅದಕ್ಕೆ ಗೊತ್ತಿಲ್ಲ. ಎಲ್ಲರನ್ನೂ ಒಂದೇ ರೀತಿ ಟ್ರೀಟ್ ಮಾಡುತ್ತೆ. ಯಾರು ಅದಕ್ಕೆ ವೆಲ್ಕಮ್, ಚೆನ್ನಾಗಿ ಇಷ್ಟ ಯಾರನ್ನ ಪಡ್ತಾರೋ, ಅದನ್ನು ಚೆನ್ನಾಗಿ ಯಾರು ಟ್ರೀಟ್ ಮಾಡ್ತಾರೋ ಅವರಿಗೆ ಅದು ಗುಲಾಮ್ ಆಗೋಗುತ್ತೆ. ನೀವೇ ನೋಡಿರಬಹುದು, ಈ ಫಿಲಮ್ಗಳಲ್ಲಾಗಿರ್ಬೋದು, ರಿಯಲ್ ಲೈಫಲ್ಲಾಗಿರ್ಬೋದು, ನಿಮ್ಮ ಸುತ್ತಮುತ್ತಲಿರೋ ವಾತಾವರಣದಲ್ಲಾಗಿರ್ಬೋದು, ಒಂದು ವ್ಯಕ್ತಿಗೆ ಮರ್ಯಾದೆ ಸಿಗ್ತಾ ಇದೆ ಅಂದರೆ ಅದನ್ನ ಒಂದು ಗುಣಮಟ್ಟಕ್ಕೆ ಸೇವೆ ಆಗಿರಬಹುದು, ಅಥವಾ ಅವರು ಖರ್ಚು ಮಾಡಿರೋ ಒಂದು ಸರ್ವಿಸ್ ಆಗಿರಬಹುದು. ಆ ಖರ್ಚು ಮಾಡೋಕ್ಕೂ ಆ ಸರ್ವಿಸ್ಗೂ ಸಹ ಹಣನೇ ಬೇಕಾಗಿರೋದು. ಗುಣಮಟ್ಟಿಗಿರೋ ನಿನ್ನ ಸೇವೆನ ನೀನು ಪ್ರದರ್ಶನ ಮಾಡ್ಕೊಬೇಕು ಅಂದ್ರೂ ಯಾವುದೇ ರೂಪದಲ್ಲಾಗಿದ್ರೂ ಹಣನೇ ಸಪೋರ್ಟ್ ಮಾಡೋವಂಥದ್ದು. ಅದಕ್ಕೆ ಹೇಳ್ತಾ ಇದ್ದೀನಿ, ಇಲ್ಲಿ ಎಲ್ಲರನ್ನೂ ಶಾಸಿಸೋದು ಹಣ. ಬಿಳಿ ಬಟ್ಟೆಗಳು ಹಾಕ್ಕೊಂಡಿರೋರಲ್ಲ. ಪದೇ ಹೇಳ್ತಾ ಇದ್ದೀನಿ, ವೈಯಾರವಾಗಿ ಸಿಂಗಾರಿಸ್ಕೊಂಡು ನಮ್ಮ ಲೈಫಲ್ಲಿ ಕಲರ್ಫುಲ್ ಮಾಡಕ್ಕೆ ಬಂದಿರೋ ಕರೆನ್ಸಿನೇ ಎಲ್ಲರನ್ನೂ ಶಾಸಿಸೋದು. ನನಗೆ ಕನ್ಸಿಡರ್ ಮಾಡಬೇಕು ಅಂದರೆ ದೇವ್ರನ್ನ ಪೂಜೆಗೆ ಯೂಸ್ ಮಾಡೋಕ್ಕೆ ಬೇಕಾಗಿರೋ ವಸ್ತುಗಳು ಸಹ ಹಣದಿಂದ ನಾವು ಮಾಡಬೇಕು, ಹಣದಿಂದ ಪಡಿಬೇಕು. ಅದಕ್ಕೆ ಹೇಳ್ತೀನಿ, ದೇವರೇ ಇಲ್ಲಿ ಹಣ ಇಲ್ಲದೆ ದೇವ್ರನ್ನ ಸಹ ನಾವು ಪೂಜಿಸೋಕ್ಕಾಗಲ್ಲ. ಅಂದರೆ ನಮಗಿಲ್ಲಿ ಹಣನೇ ದೇವರಾಗಿರಬೇಕು, ಮನಿನೇ ನಮಗಿಲ್ಲಿ ಗಾಡ್. ನೀವು ಹಣವನ್ನು ಇಷ್ಟಪಡ್ರಿ, ಯಾವಾಗಲೂ ಸದಾಕಾಲ ನಿಮಗೆ ಬರೋ ವೇಸ್ನ ಕ್ರಿಯೇಟ್ ಮಾಡಿ ಕೊಡುತ್ತೆ. ಅದು ಒಂದೆರಡಲ್ಲ, ಅನಂತವಾಗಿ ಎಕ್ಸ್ಪೆಕ್ಟೆಡ್ ವೇಸಲ್ಲಿ ನಮಗೆ ಅದು ಬರುತ್ತೆ. ಒಂದು ಅಸೆಟ್ ಆಗಿ ಅದು ನಮಗೆ ಪಾಸಿಟಿವ್ ಆಗಿ ನಮಗೆ ಸಪೋರ್ಟ್ ಮಾಡುತ್ತೆ. ಸಪೋರ್ಟ್ ಮಾಡೋದು ಹಣನೇ, ನಮಗೆ ಧೈರ್ಯ ತುಂಬಿಸೋದು ಹಣನೇ, ನಮ್ಮ ಜೀವನ ಶೈಲಿಗೆ ಬೇಕಾಗಿರೋದು ಹಣನೇ. ಅದು ಯಾರೇ ಸೆಕೆಂಡ್ ಆಪ್ಷನ್ ಆಗಿ ಬೇರೆ ಏನೇ ಅಲ್ಲಿ ಪ್ಲೇಸ್ಮೆಂಟ್ ಮಾಡಿದ್ರೂ ಹಣನೇ ಇಂಪಾರ್ಟೆಂಟ್ ಆಗಿರುತ್ತೆ. ಆ ಒಂದು ಸೆಕೆಂಡ್ ಪ್ಲೇಸಲ್ಲಿ ನೀವು ಪ್ಲೇಸ್ ಮಾಡಿರೋದನ್ನು ಪಡಿಬೇಕು ಅಂದರೂ ಸಹ ಹಣನೇ ಬೇಕಾಗಿರುತ್ತೆ. ಏನೇ ಆಗಿದ್ರು ಆ ಸೆಕೆಂಡ್ ಪ್ಲೇಸ್ನ ನೀವು ವಿಜುವಲೈಸೇಷನ್ ಮಾಡ್ಕೊಳ್ಳಿ. ಅದು ಒಂದು ಬುಕ್ ಆಗಿರ್ಬೋದು, ಒಂದು ವಾಹನ ಆಗಿರ್ಬೋದು, ಒಂದು ವಸ್ತು ಆಗಿರ್ಬೋದು, ಒಡವೆ ಆಗಿರ್ಬೋದು, ಮನೆ ಆಗಿರ್ಬೋದು, ವ್ಯಕ್ತಿ ಆಗಿರ್ಬೋದು. ವ್ಯಕ್ತಿಗೂ ಅಂದರೆ ಹೌದು, ಯಾವಾಗಲೂ ನಾನು ಪ್ರೀತಿನೇ ತೋರಿಸ್ತಾ ಇದ್ದೀನಿ ಅಂದರೆ ಊಟ ಹಾಕ್ಬೇಕಾಗುತ್ತೆ. ಅವಾಗ ಅದಕ್ಕೇನು ಬೇಕು? ಹಣ ಬೇಕು. ಅವರೇನೋ ಕೇಳ್ತಾರೆ, ಅದನ್ನು ಕೊಡ್ಸೋಕ್ಕೇನು ಬೇಕು? ಹಣ ಬೇಕು. ಸೊ ಇಲ್ಲಿ ಪ್ರೀತಿ ಅನ್ನೋದು ಸಹ ಮನಿ ಇಲ್ಲ ಅಂದರೆ ಅಲ್ಲೇನಾಗುತ್ತೆ? ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಮಿಸ್ಕ್ಲಾಶಸ್ ಬಂದ್ಬಿಡುತ್ತೆ. ಸೊ ಹಣನೇ ಎಲ್ಲ ಒಂದು ರಿಲೇಷನ್ಶಿಪ್ಪು ನಿಲ್ಬೇಕಂದ್ರೂ ಹಣನೇ ಇಂಪಾರ್ಟೆಂಟು. ಒಂದು ಸ್ಥಾಯಿಗೆ ಬರಬೇಕಂದ್ರೂ ಈಗ ರಾಜಕಾರಣಿಗಳು ಆಗಿರ್ಬೋದು, ಬೇರೆ ವ್ಯಕ್ತಿಗಳು ಆಗಿರ್ಬೋದು, ದೊಡ್ಡ ಸ್ಥಾನಮಾನ ಪಡೆದಿರ್ತಾರೆ. ಆ ಸ್ಥಾನ, ಆ ಗೌರವ ಅವರಿಗೆ ತಂದುಕೊಡೋದು ಯಾರು?
ಅವ್ರ ಹಿಂದೆ ಇರೋ ವ್ಯಕ್ತಿಗಳೆಲ್ಲ, ಆತನ ಕೊಟ್ಟಿರೋ ಪ್ರಾಮಿಸ್ಗಳೆಲ್ಲ, ನಡ್ಕೊಂಡಿರೋ ವಿಧಾನನೂ ಅಷ್ಟೇ, ಅವೆಲ್ಲ ಸಮ್ 50%, 5%, 10% ಹೀಗೆ ಪರ್ಸೆಂಟೇಜ್ ವೈಸ್ ಹೋಗ್ತಾ ಇದ್ರು ಆ ಪರ್ಸೆಂಟೇಜ್ನೆಲ್ಲ ಕವರ್ ಮಾಡ್ಕೊಂಡು ಬಂದು 100% ಅವ್ರಿಗೆ ಹೆಸರುವಾಸಿ ಕೊಡೋದು ದುಡ್ಡೇ ಆಗಿರುತ್ತೆ. 100%. ಈ ಮನಿ ಸಬ್ಜೆಕ್ಟ್ನ ನಾವು ಕ್ಲಿಯರಾಗಿ ಅರ್ಥ ಮಾಡಿಕೊಂಡು ಡೇ ಬೈ ಡೇ ಅದರ ವಿಷಯನ ನಾವು ಡೈಜೆಸ್ಟ್ ಮಾಡ್ಕೊಬೇಕು. ಫಸ್ಟ್ ಕೆಲವರು ಅಂತಾರೆ ಏನು ಎಲ್ಲದಕ್ಕೂ ಹಣನೇ, ಇಂಥವ್ರು ಇರಬೇಕು ಅಷ್ಟೇ ಜೀವನದಲ್ಲಿ, ಎಲ್ಲದಕ್ಕೂ ಹಣನೇ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ, ಇಂಥವ್ರು ನಂಬ್ಕೊಬೇಕು ಅಷ್ಟೇ ಅಂತ. ಅವ್ರಿಗೂ ಸಹ ಹಣನೇ ಬೇಕು. ಇದು ಫ್ಯಾಕ್ಟ್ ಅಂತ ಯಾವಾಗ ನಾವೆಲ್ಲ ಡೈಜೆಸ್ಟ್ ಮಾಡ್ಕೊತೀವಿ, ಅದಕ್ಕೆ ಹೇಳ್ತಾ ಇದ್ದೀನಿ, ಡೈಜೆಸ್ಟ್ ಮಾಡ್ಕೊತಾರೋ ಅವಾಗೇ ಹಣ ಸಬ್ಜೆಕ್ಟ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ಹಣ ನಮ್ಮ ಜೀವನ ಶೈಲಿನಲ್ಲಿ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಫಸ್ಟು ತಿಳ್ಕೊಬೇಕು. ಅದು ಯಾರ ಬಳಿ ಇರುತ್ತೆ, ಏನು ವಾತಾವರಣದಲ್ಲಿ ಇದ್ದರೆ ಇರುತ್ತೆ ನಮ್ಮ ಬಳಿ ಅನ್ನೋದನ್ನ ನಾವು ಯಾವಾಗ ತಿಳ್ಕೊತೀವೋ ಆವಾಗ ನಮಗೆ ಅನೇಕ ಮಾರ್ಗಗಳಲ್ಲಿ ದುಡ್ಡು ಬರೋದಕ್ಕೆ ಅವಕಾಶ ಇರ್ತದೆ. ಸದುಪಯೋಗ ಪಡಿಸ್ಕೊಬೇಕು. ನಮ್ಮ ವಿಜುವಲೈಸೇಷನ್ ಅನ್ನೋದು ನಾವು ಸ್ಟ್ರಾಂಗ್ ಆಗಿ ಬಿಲೀವ್ ಮಾಡಿ ಅದನ್ನು ಒಳ್ಳೆಯ ಒಂದು ಕಾರ್ಯರೂಪ ತರಿಸ್ಬೇಕು. ಯಾಕೆ ಅಂದರೆ ನಮ್ಮ ಎದುರಾಳಿಗಳ ಮುಂದೆ ನಾವು ಹೇಗೆ ನಿಂತ್ಕೋಬೇಕು ಅಂದರೆ ಅವರು ಶಾಕ್ ಆಗಬೇಕು, ಹೇಳದ್ನಲ್ಲ ಆವಾಗಲೇ ಆ ರೀತಿ ಇರಬೇಕು ಬದಲಾವಣೆ ಅನ್ನೋದು. ಸೊ ಅವ್ರ ಎಕ್ಸ್ಪೆಕ್ಟೇಷನ್ಸೇ ಇರಲ್ಲ ನಿಮ್ಮ ಬಗ್ಗೆ. ಇವ್ನು ಹಂಗೆ ಬಿಡು, ಇವ್ನು ಇಲ್ಲೇ ಇರ್ತಾನೆ. ಎಷ್ಟೋ ಫೇಸ್ ಮಾಡಿರ್ತೀರ, ಅವಮಾನಗಳು ಫೇಸ್ ಮಾಡಿರೋರು ಪ್ರತಿಯೊಬ್ಬರು ಇರ್ತಾರೆ. ಒಂದಾನೊಂದು ಸಮಯದಲ್ಲಿ ಪ್ರತಿಯೊಬ್ಬರು ಅವಮಾನಗಳನ್ನ ಫೇಸ್ ಮಾಡಿದ್ರೇನೆ ಅವರು ನೆಕ್ಸ್ಟ್ ಸ್ಟೆಪ್ ಹಾಕೋದಕ್ಕೆ ಸಾಧ್ಯ. ಸೊ ಅವಮಾನಗಳು ಅನ್ನೋದು ಒಂದು ಎಕ್ಸ್ಪೀರಿಯನ್ಸ್, ಗುಡ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಒಂದು ವ್ಯಕ್ತಿ ಅಲ್ಲಿಗೆ ಅವನ ಜೀವನ ನಿಂತೋಯ್ತು, ಇನ್ನೇನಿಲ್ಲ, ನನ್ಗೆ ಅವ್ರು ಹಂಗೆ ಇನ್ಸಲ್ಟ್ ಮಾಡಿಬಿಟ್ರು, ಹಿಂಗೆ ಇನ್ಸಲ್ಟ್ ಮಾಡಿಬಿಟ್ರು, ನನ್ನ ಜೀವನ ಮುಗಿದೋಯ್ತು ಅಂತ ಅಲ್ಲಿಗೆ ಯಾವಾಗ ಕುಗ್ಗಿ ಅವನು ಹತ್ಕೊಂಡು ರಿಯಲೈಸ್ ಆಗ್ತಾನೆ, ಅವಾಗೆ ಅವನು ಏನಾದರೂ ಸಾಧನೆ ಮಾಡೋದಕ್ಕೆ ಅವಕಾಶ ಇದೆ. ದೊಡ್ಡ ದೊಡ್ಡ ವ್ಯಕ್ತಿಗಳು ಅಷ್ಟೇ, ಇಲ್ಲಿ ಮುಗ್ದೋಯ್ತು ನಮ್ಮ ಜೀವನ ಅಂದ್ರೇ ಅಲ್ಲೇ ಅವ್ರದ್ದು ಸ್ಟಾರ್ಟ್ ಆಗಿರುತ್ತೆ ಜೀವನ. ನಿಮಗೆ ಗೊತ್ತಿರೋರಾಗಿರ್ಬೋದು, ಪರಿಚಯ ಇರೋರಾಗಿರ್ಬೋದು, ದೊಡ್ಡ ಮಟ್ಟಿಗೆ ಇರೋ ಒಂದು ವ್ಯಕ್ತಿತ್ವಗಳನ್ನ ಆದರ್ಶವಾಗಿ ತಗೊಂಡಿರ್ತೀರಲ್ಲ, ಅವರ ಒಂದು ಹಿಸ್ಟ್ರಿನ ತೆಗೆದು ನೋಡ್ರಿ, ಎಲ್ಲಿ ಮುಗಿದೋಯ್ತು ಅಂತ ಎಂಡ್ ಪಾಯಿಂಟ್ ಎಲ್ಲಿ ಬಂದಿರುತ್ತೆ ಅಲ್ಲೇ ಸ್ಟಾರ್ಟ್ ಆಗಿರುತ್ತೆ. ಸೊ ಹಾಗಾಗಿ ಅವಮಾನಗಳು ನಮಗೆ ಗುಡ್ ಎಕ್ಸ್ಪೀರಿಯನ್ಸೇ. ಜೊತೆಗೆ ನಮ್ಮ ಆಲೋಚನೆಗಳು ಹೇಗಿರಬೇಕು, ಹಣ ಸಂಪತ್ತು ಕಡೆ ಪಾಸಿಟಿವ್ ಆಗಿ ಹೇಗೆ ಪ್ರೂವ್ ಮಾಡ್ಕೊಳ್ಳೋದು ಅನ್ನೋದು ಸಹ ಈ ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಈ ವಿಡಿಯೋ 4 ಜನಕ್ಕೆ ಶೇರ್ ಮಾಡೋದಂತೂ ಮರೆಯೋಕ್ಕೆ ಹೋಗಬೇಡಿ. ಪ್ರತಿನಿತ್ಯ ಮನಿ ಮಂತ್ರ ಸಬ್ಜೆಕ್ಟ್ ವಿಡಿಯೋಸ್ ಅಪ್ಡೇಟ್ಗೋಸ್ಕರ ನಮ್ಮ ಚಾನಲ್ನ ಇದುವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಸಂದೇಶನ 4 ಜನಕ್ಕೆ ಶೇರ್ ಮಾಡೋದಂತೂ ಮರೆಯೋಕ್ಕೆ ಹೋಗಬಾರ್ದು. ಯಾಕಂದರೆ ಹಣ ಎಲ್ಲರ ಜೀವನದಲ್ಲಿ ಇಂಪಾರ್ಟೆಂಟ್ ಒಂದು ಭಾಗ ಅಲ್ವಾ. ಸೊ ಹಾಗಾಗಿ ಈ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಜೀವನದಲ್ಲಿ ಹಣ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಿಮ್ಮ ಶೇರ್ ಮಾಡೋದರಲ್ಲಿ ಗೊತ್ತಾಗುತ್ತೆ. ಲೈಕ್ ಮಾಡಿ, ವಿಡಿಯೋ ಲೈಕ್ ಆಗಿದ್ರೆ ಲೈಕ್ ಮಾಡಿ. ಏನಾರೇ ಮಾಹಿತಿ ಬೇಕಿದ್ರೂ ನನಗೆ ಕಮೆಂಟ್ ರೂಪದಲ್ಲಿ ಹಾಕಿ ಮನಿ ಮಂತ್ರ ಸಬ್ಜೆಕ್ಟ್ ಬಗ್ಗೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.